ಕೆಟ್ಟಿದೆಯಾ? ಮಜೇಗೌಡ, ನೀನು ಹಾಸನದಿಂದ ಬಂದಿದೆಯಾ? ಕೆಟ್ಟಿಲ್ಲ. ಸೊ ಇಲ್ಲಿ ರಿಟೈರ್ಡ್ ಆದಮೇಲೆ ವಾಸ ಮಾಡೋರು ಇಲ್ಲೇ ಬಯಸ್ತಾರೆ, ಮೈಸೂರು ನಗರಕ್ಕೆ ಬಯಸ್ತಾರೆ. ಸೊ ಅದಕ್ಕೆ ನಮ್ಮ ಹುಡುಗ ಇನ್ನೊಂದು ಹೇಳ್ತಾ ಇದ್ದ, ಯತೀಂದ್ರ, ಏನಪ್ಪ ಅಂತಂದರೆ ಈ ಬೋನ್ ಮ್ಯಾರೋ ಅದನ್ನು ಮಾಡ್ತಕ್ಕಂಥದ್ದು ಒಂದು ಮಾಡಬೇಕು ಮೈಸೂರಿನಲ್ಲಿ ಅಂತ ಹೇಳ್ತಿದ್ದೆ. ಅದನ್ನು ಮಾಡೋಣ. ನಾನು ಮೊನ್ನೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋಗಿದ್ದೆ. ಒಂದು ಲೇಟೆಸ್ಟ್ ಮಿಷಿನ್, ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಒಂದು ಮಿಷಿನ್, ಅದರ ಉದ್ಘಾಟನೆಗೆ ಅವ್ರು ಬಂದು ಕರೆದಿದ್ರು, ಹೋಗಿದ್ದೆ ನಾನು. ಬೈತಿ ಸುರೇಶ್ ಕೂಡ ಆ ಕ್ಷೇತ್ರದವನು, ನೀವು ಬರಲೇಬೇಕು ಅಂತ ಹಿಡಿದಿದ್ದ, ಹೋಗಿದ್ದೆ ನಾನು. ಆಗ ಅಲ್ಲಿ 20 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಕ್ಯಾನ್ಸರ್ ಮಿಷಿನ್, ಅದನ್ನು ನೋಡಿದೆ ನಾನು. ಅದು ಬೆಂಗಳೂರು ನಗರದಂಥ ನಗರದಲ್ಲಿ ರಾಮಯ್ಯ ಹಾಸ್ಪಿಟ್ಲಲ್ಲಿ ಇದೆ. ಕಿದ್ವಾಯಿಲ್ದು ಹಳೆಯದ್ರಿ, ಹಳೆ ಮಾಡಲು. ಕಿದ್ವಾಯಿನಲ್ಲೂ ಈಗ ಹಳೆ ಮಾಡಲಿರೋದು, ಈಗ ಲೇಟೆಸ್ಟ್ ಇಲ್ಲ ನಿಮ್ಮ ಹತ್ರ? ಇಲ್ಲಪ್ಪ, ನಾನು ಕೇಳಿದೆ, ನಾನು ಲೇಟೆಸ್ಟ್ ಇಲ್ಲ ಅವ್ರ ಹತ್ರ. ಹಿಂದೆ ಇರೋದು ಹಿಂದೆ ಇಟ್ಕೊಂಡವ್ರೆ. ಈಗ ನಾನು ಉದ್ಘಾಟನೆ ಮಾಡಿದ್ದಲ್ಲ, ಆ ಥರದ ಮಿಷಿನ್ ಇಲ್ಲ. ಗೊತ್ತಾಯ್ತೇನಪ್ಪ, ನೀ ಡಾಕ್ಟ್ರ? ಅದಕ್ಕೆ ತಿಳ್ಕೊ, ನೀನು ಅಲ್ಲಿ ಹೋಗಿ ನೋಡ್ಕೊಬ. ಗೊತ್ತಾಯ್ತಲ್ಲ? ಮೈಸೂರು ನಗರದ ಜನರಿಗೆ ನಾವು ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಗ್ಬೋದಾ? ಆದರೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇನೆ. ಸುಮ್ಮನೆ ಕೆಲವರು ಬುರುಡೆ ಹೊಡಿತಾರೆ, ಸುಳ್ಳು ಹೇಳೋದು. ಆ ಸುಳ್ಳೆಲ್ಲ ನಂಬಕ್ಕೆ ಹೋಗ್ಬೇಡಿ. ನಾನು ಮಾದೇವಪ್ಪನು ಮೈಸೂರು ಬೆಂಗಳೂರು ರಸ್ತೆ ಎಷ್ಟು 10 ಲೇನ್ ಅಲ್ಲ, 10 ಲೇನ್ ರಸ್ತೆ ಮಾಡಿಸ್ತದು. ಬೇರೆಯವರು ಇನ್ಯಾರೋ ಕ್ರೆಡಿಟ್ ತಗೊಳಕ್ಕೆ ಹೋಗೋದು. ಹಂಗೆಲ್ಲ ಆಗ್ಬಾರ್ದು, ನಂಬಕ್ಕೆ ಹೋಗ್ಬೇಡಿ ಹಂಗೆಲ್ಲ. ಗೊತ್ತಾಯ್ತಲ್ಲ? ಸುಳ್ಳು ಹೇಳ್ತವೆ. ಈ ಸುಳ್ಳು ಹೇಳೋರು ಭಾಳ ಡೇಂಜರು ಸಮಾಜಕ್ಕೆ. ಅದರಿಂದ ನಾವು ಏನು ಮಾಡಿದ್ದೀವಿ ಅದನ್ನು ಹೇಳಬೇಕು. ಏನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಇದ್ಬಿಡ್ಬೇಕು. ನಮ್ಮ ಸರ್ಕಾರ ಇರುವಾಗ ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ, ಪೊಲೀಸ್ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತೇವೆ. ಸೊ ಇಷ್ಟನ್ನು ಹೇಳಿ, ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ, ಹೋಗ್ಬೇಕಾಗಿದೆ. ಕೌಲಂದೆಗೆ ಹೋಗ್ಬೇಕು. ಆ ಕಾರಣದಿಂದ ಇದು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ನಾನು ಕೇಳಿದ್ದೀನಿ ಇಂಜಿನಿಯರ್ಗೆ, ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ, 18 ತಿಂಗಳಲ್ಲಿ ಈ ಬಿಲ್ಡಿಂಗ್ ಕಟ್ಟಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಮುಂಚಿತವಾಗಿ ಕಟ್ಟಿ ಇದರ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ. ಯಾಕಂತ ಹೇಳಿದ್ರೆ ಬಿಲ್ಡಿಂಗ್ ಆಗದೇನೆ ಕಿದ್ವಾಯಿ ಆಸ್ಪತ್ರೆ ಕೆಲಸ ಮಾಡೋಕ್ಕಾಗಲ್ಲ. ಬಿಲ್ಡಿಂಗ್ ಆಗಬೇಕಾಗ್ತದೆ. ಆದಷ್ಟು ಜಾಗ್ರತೆ ಬಿಲ್ಡಿಂಗ್ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.